ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಒಂದು ಫಂಕ್ಷನ್ ಇತ್ತು ಅಂದ್ಬಿಟ್ಟು ಒಂದು ಎಂಗೇಜ್ಮೆಂಟ್ ಇತ್ತು ನಮ್ಮ ಯಜಮಾನ್ರು ಚಿಕ್ಕಪ್ಪನ ಮಗಳದು. ಸೊ ಹೋಗೋಣ ಅಂದ್ಬಿಟ್ಟು ರೆಡಿ ಆಗ್ಬಿಟ್ಟು ಕೆಳಗಡೆ ಬಂದ್ವಿ. ನೋಡಿದ್ರೆ ನಮ್ಮ ಮನೆ ಹತ್ರ ಎಷ್ಟೊಂದು ಬಟರ್ಫ್ಲೈಗಳು ಹಾರಾಡ್ತಾ ಇದ್ವು. ನನಗೆ ಇಷ್ಟ ಆಗ್ಬಿಟ್ಟು ಹೋಗಿ ಒಂದ್ ರೀಲ್ಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹೋಗಿ ರೀಲ್ಸ್ ಮಾಡ್ಕೊಂಡ್ವಿ. ನಾನು ನನ್ ಮಗ ಇಬ್ರು ಸೇರ್ಕೊಂಡು. ಅವನಿಗೂ ಇಷ್ಟ ಆಗ್ಬಿಡ್ತು ಅದನ್ನ ನೋಡಿ. ಅದಕ್ಕೆ ಅವನುನು ನೋಡಿ ಅವನು ಫೋಟೋ ವಿಡಿಯೋ ಮಾಡಿಸ್ಕೊಳ್ತಾ ಇದ್ದ. ಎಷ್ಟು ಬಟರ್ಫ್ಲೈ ಇತ್ತು ಅಂತ ನೋಡಿ ನೀವೇನೆ, ತುಂಬಾನೇ ಚೆನ್ನಾಗಿತ್ತು. ಆಮೇಲೆ ಅಲ್ಲಿ ಅದೆಲ್ಲ ಮುಗಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೊರಟ್ವಿ ಗಾಡಿಲಿ. ನಾನು ಹೋದ್ ವಿಡಿಯೋದಲ್ಲೇ ಹೇಳ್ದಂಗೆ ನಮ್ದು ಇದೇ ಅಂಬಾರಿ. ಎಲ್ಲೇ ಹೋಗ್ಬೇಕಾದ್ರೂ ನಾವು ಗಾಡಿಲೇ ಹೋಗೋದು. ಅದಕ್ಕೆ ನೋಡಿ ಎಲ್ಲಾರುನು ರೆಡಿ ಆಗ್ಬಿಟ್ಟು ನಾನು ನಮ್ಮ ಹಸ್ಬೆಂಡು ನನ್ ಮಗ ಎಲ್ಲಾರು ಹೊರಟ್ವಿ. ನನ್ ಮಗಳು ನಮ್ಮ ಅಮ್ಮನ ಮನೇಲಿ ಸೇರ್ಕೊಬಿಟ್ಟಿದ್ಲು. ಸೊ ಅವಳು ಬರ್ಲಿಲ್ಲ. ಬಟ್ ನಾನು ನನ್ ಮಗ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ. ಅಲ್ಲಿಂದ ಹೋದ್ವಿ. ಹೋಗೋಷ್ಟ್ರಲ್ಲಿ ನಮ್ ನಾದ್ನಿ ಎಲ್ಲಾರು ಬಂದ್ಬಿಟ್ಟಿದ್ರು, ನಮ್ಮ ಅತ್ತೆ ಎಲ್ಲಾರುನು ಆಲ್ರೆಡಿ. ನಾವ್ ಆಮೇಲೆ ಹೋಗಿ ಅವ್ರ ಜೊತೆಗ್ ಜಾಯಿನ್ ಆದ್ವಿ. ನೋಡಿ ಹಂಗೆ ಎಲ್ಲಾ ಫ್ಯಾಮಿಲಿ ಸೇರ್ಕೊಂಡ್ರೆ ಮಾತಾಡ್ಕೊಂಡ್ ಕುತ್ಕೊಳ್ಳೋದು ಎಲ್ಲ ಹರಟೆ ಹೊಡ್ಕೊಂಡೆಲ್ಲ ಕೂತಿರ್ತೀವಲ್ಲ, ಅದೆಲ್ಲ ಇರುತ್ತೆ. ಆಮೇಲೆ ಹೋಗಿ ಫೋಟೋ ಇಡ್ಸ್ಕೊಳ್ಳೋಣ ಹುಡ್ಗ ಹುಡ್ಗಿ ಹತ್ರ ಅಂದ್ಬಿಟ್ಟು ಹೋದ್ವಿ. ನೋಡಿ ಇವ್ರದೇ ಎಂಗೇಜ್ಮೆಂಟ್ ಇದ್ದಿದ್ದು ಮಾಡ್ತಾ ಇದ್ರು. ಆಮೇಲೆ ಅಲ್ಲಿಂದ ನನ್ ಮಗ ನಮ್ಮ ಇವ್ರ ನಾದ್ನಿ ಮನೆಗ್ ಹೋಗ್ತೀನಿ ಅಂತ ಹೋದ. ಆಮೇಲೆ ನನ್ನ ಮಗಳನ್ನ ನಮ್ಮ ಅಮ್ಮನ ಮನೇಲಿ ಬಿಟ್ಟಿದ್ನಲ್ಲ, ಅಲ್ಲಿ ಕರ್ಕೊಂಡ್ ಬರೋಣ ಅಂದ್ಬಿಟ್ಟು ಹೋಗಿ ಅವಳನ್ನ ಕರ್ಕೊಂಡು ಬಂದ್ವಿ ನನ್ ನಾದ್ನಿ ಮನೆಗೆ. ನನ್ ನಾದ್ನಿ ಮನೆ ಎದುರುಗಡೆ ಒಬ್ರು ಬೆಕ್ಸ್ ಹಾಕಿದ್ರು, ತುಂಬಾನೇ ಚೆನ್ನಾಗಿತ್ತು. ನೋಡಿ ನೀವೇ ಹೆಂಗಿದೆ ಅಂತ. ಆಮೇಲೆ ನಮ್ಮ ನಾದ್ನಿ ಕಬಾಬು ಆಮೇಲೆ ಸಾಂಬಾರು ಎಲ್ಲ ಮಾಡಿದ್ರು. ಸೊ ಅದಕ್ಕೆ ಎಲ್ಲಾರುನು ಹೋದ್ವಿ. ಎಲ್ಲ ಸಿಗದೆ ಅಪರೂಪ ಅಲ್ವಾ, ಯಾವಾಗಾರು ಸಿಕ್ಕಾಗ ಈ ತರ ಎಲ್ಲ ಒಟ್ಟಿಗೆ ಸೇರ್ಕೊಬಿಡೋಣ ಅಂತ ಸೇರ್ಕೊತಾ ಇರ್ತೀವಿ. ನೋಡಿ ನನ್ನ ನಾದ್ನಿ ಮಗಳಿಗೆ ವಿಡಿಯೋ ಮಾಡ್ಕೊಬಾ ಅಂದ್ರೆ ಎಲ್ಲಾ ಕಡೆಯಿಂದಾನು ವಿಡಿಯೋ ಮಾಡ್ಕೊಂಡ್ ಬಂದಿದ್ದಾಳೆ ಅವಳು. ಫುಲ್ಲು ಅವ್ರದ್ದು ಹೋಮ್ ಟೂರೇ ಮಾಡ್ಬಿಟ್ಟಿದ್ದಾಳೆ. ನಮ್ ನಾದ್ನಿ ಮನೆದು ಯಾವ ತರ ಇದೆ ಏನು ಅಂತ. ಎಲ್ಲಾರು ಹಂಗೆ ಕುತ್ಕೊಂಡು ತಿನ್ಕೊಂಡು ಮಾತಾಡ್ಕೊಂಡು ಕುತ್ಕೊಂಡಿದ್ವಿ. ಎಲ್ಲ ಎಷ್ಟೊಂದ್ ದಿನ ಆಗಿತ್ತಲ್ಲ ಸಿಕ್ಕಿ. ಅದಕ್ಕೇನೆ ಎಲ್ಲಾರು ಮಾಡಿದ್ರಲ್ಲ ಕಬಾಬ್ ತಿನ್ನೋಣ ಅಂದ್ಬಿಟ್ಟು ಹಂಗೆ ನನ್ ನಾದ್ನಿ ಮಗ ಅಂದ್ರೆ ಇಷ್ಟ. ನನ್ ಮಗಳು ನಮ್ ನಾದ್ನಿ ಒಳಗಡೆ ಮಾಡ್ತಾ ಇದ್ರು ಕಬಾಬ್ ಎಲ್ಲ ತಿನ್ಕೊಂಡು ಎಲ್ಲ ಮಾಡಿದ್ವಿ ಎಲ್ಲಾರು. ಇದ್ ಬೇರೆ ಇತ್ತಲ್ಲ ಇವತ್ತು ಫಾದರ್ಸ್ ಡೇ ಅಂತ ಅಂದ್ಬಿಟ್ಟು, ಅದಕ್ಕೆ ಫಾದರ್ಸ್ ಡೇ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಕೇಕ್ ಎಲ್ಲ ತಗೋಬರೋದಕ್ಕೆ ಅಂತ ನಮ್ಮ ಯಜಮಾನನ್ ಕಳಿಸ್ದೆ. ಅವರು ಹೋಗಿ ಕೇಕ್ ಎಲ್ಲ ತಗೊಂಬಂದ್ರು. ತಗೊಂಬಂದ್ಮೇಲೆ ಎಲ್ಲಾರು ಅಲ್ಲೇ ಇದ್ವಲ್ಲ, 3 ಜನನು ಇದ್ರು. ನಮ್ ನಾದ್ನಿ ಹಸ್ಬೆಂಡ್ಸು, ನಮ್ಮ ಹಸ್ಬೆಂಡು ಎಲ್ಲ ಮಕ್ಳುಗಳು ಎಲ್ಲಾರು ಇದ್ರು ಅಂದ್ಬಿಟ್ಟು ಕೇಕ್ ಎಲ್ಲ ತಗೊಂಬಂದು ಕೂಯಿಸಿದ್ವಿ. ನೋಡಿ ಎಲ್ಲ ಬಡ್ದಿದ್ದಾರೆ, ಐ ಲವ್ ಯು ಅಪ್ಪ ಅಂತ ಎಲ್ಲ. ತುಂಬಾ ಮಕ್ಳು ಈ ತರ ಎಲ್ಲ ಮಾಡಿ ಕೊಟ್ರೆ ಒಂಥರ ಆ ತಂದೆಗಳಿಗೂನು ಖುಷಿ ಆಗತ್ತೆ ಅಲ್ವಾ. ಆಮೇಲೆ ಎಲ್ಲಾರು ಕೇಕ್ ಎಲ್ಲ ಮಕ್ಳಿಗಂತೂ ತುಂಬಾನೇ ಖುಷಿ ಆಗ್ಬಿಟ್ಟಿತ್ತು. ಎಲ್ಲಾರು ಸೇರ್ಕೊಂಡು ಮಸ್ತ್ ಮಾಡ್ತಾ ಇದ್ರು. ಏನಂತ ಅಂದ್ರೆ ನಮ್ಗ ಇದೆಲ್ಲ ಇಷ್ಟನೇ ಆಗೋದಿಲ್ಲ. ನನ್ ಮಗ ಬಿಡ್ದಿರ ಸ್ಪ್ರೇ ಎಲ್ಲ ತಗೊಂಡ್ ಬಂದ್ಬಿಟ್ಟಿದ್ದ. ನೋಡಿ ಇವಾಗೆಲ್ಲ ಸ್ಪ್ರೇ ಎಲ್ಲ ಹೆಂಗ್ ಹೊಡಿತಾರೆ ಅಂತ. ನಾನ್ ಬೇಡ ಅಂದ್ರು ಕೇಕ್ಗೆಲ್ಲ ಬೀಳುತ್ತೆ ಅಂದ್ರು ಇಲ್ಲ ಅಂದ್ಬಿಟ್ಟು ಎಲ್ಲ ನೋಡಿ ಸ್ಪ್ರೇ ಎಲ್ಲ ಅವ್ರಿಗೆ ಒಂಥರ ಖುಷಿ ಇದು ಸ್ಪ್ರೇ ಎಲ್ಲ ಹಾಕೋದು. ಎಲ್ಲ ಜಾಸ್ತಿ ನಮ್ ಹಸ್ಬೆಂಡ್ಗೆ ಬಿದೋಯ್ತು ಅದು ಇದು ಸ್ಪ್ರೇ. ಎಲ್ಲಾರು ಅದನ್ನೇ ನಗ್ತಾ ಇದ್ರು ಅವ್ರನ್ನ ನೋಡ್ಬಿಟ್ಟು. ನೋಡಿ ಎಲ್ಲ ಯಾವ ತರ ಮನೆಯೆಲ್ಲ ಸ್ಪ್ರೇ ಮಾಡ್ಕೊಂಡ್ ಕೂತಿದ್ರು ಅಂತ. ಕೇಕ್ಗೆಲ್ಲ ಬೀಳತ್ತೆ ಬೇಡ ಅಂತ ಅಂದ್ರುನು ಕೇಳ್ತಾನೆ ಇರ್ಲಿಲ್ಲ ಅವ್ರು. ಅವ್ರಿಗೇನೋ ಒಂಥರ ಖುಷಿ ಇದ್ರಲ್ಲಿ. ಅದಕ್ಕೇನೇನೆ ಏನಂತ ಅಂದ್ರೆ ನನ್ಗೆ ವಾಯ್ಸ್ ಸ್ವಲ್ಪ ಹುಷಾರಿರ್ಲಿಲ್ಲ, ಅದಕ್ಕೆ ವಾಯ್ಸ್ ಸ್ವಲ್ಪ ಕಟ್ಕೊಂಡ್ಬಿಟ್ಟಿದೆ. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ.
ಎಲ್ಲ ಆಮೇಲೆ ಎಲ್ಲಾರ್ಗೂ ಕೇಕ್‌ಗಳು ತಿನ್ಸಿ ಮಕ್ಳುಗಳಿಗೆಲ್ಲಾರು ಅವ್ರವ್ರು ಎಲ್ಲ ಖುಷಿಯಿಂದ ಎಲ್ಲಾರು ಕೇಕ್ ತಿನ್ಕೊಂಡು ತುಂಬಾ ಎಂಜಾಯ್ ಮಾಡಿದ್ವಿ ಅವತ್ತೆಲ್ಲ. ಆ ನನ್ ಮಗ ಅಂತೂ ಹೇಳದ್ನಲ್ಲ ಅವನು ಜಾಸ್ತಿ ಎಲ್ಲೂ ಆತರ ಎಲ್ಲ ಮಾಡೋದಿಲ್ಲ. ಬಟ್ ಇವಾಗ ಸ್ವಲ್ಪ ಆತರ ಎಲ್ಲ ಮಾಡ್ಬೇಕು. ಈ ತರ ಎಲ್ಲ ಕೇಕ್ ಕಟ್ ಮಾಡಿಸ್ಬೇಕು, ಹಿಂಗೆಲ್ಲ ಇರ್ಬೇಕು ಅಂತ ಅವನೇ ಪ್ಲಾನ್ ಹಾಕೊಂಡ್ಬಿಡ್ತಾನೆ. ಈ ತರ ಮಾಡ್ಬೇಕು ಅಂತ. ನನ್ ಬರ್ತ್‌ಡೇಗೂನು ಹೋದ ಇದ್ರಲ್ಲಿ ವಿಡಿಯೋದಲ್ಲಿ ಹಾಕಿದ್ನಲ್ಲ, ಚಾಕ್ಲೇಟ್ ಕೊಟ್ಟಿದ್ದ ನನ್ ಬರ್ತ್‌ಡೇಲಿ. ಅವನೇನೆ ಗಿಫ್ಟ್ ಅಂದ್ಬಿಟ್ಟು ಕೊಡ್ಸಿದಿದ್ದು. ಈ ತರ ಎಲ್ಲ ಮಾಡ್ತಾನೆ ಅಂತಾನೆ ನಾನ್ ಅನ್ಕೊಂಡಿರ್ಲಿಲ್ಲ ಅವ್ನ್ನ. ಈ ನಡುವೆ ಸ್ವಲ್ಪ ನೋಡಿ ನನ್ ಮಗಳು, ನನ್ ಮಗ ಇಬ್ರುನುನು ಅವ್ರ ಅಪ್ಪಂಗೆ ತಿನ್ನಿಸ್ತಾ ಇದಾರೆ. ನನ್ ಮಗಳಿಗೂ ಈ ತರ ಎಲ್ಲ ಖುಷಿ ಒಂಥರ. ಆ ಅವಳನ್ನ ಆಮೇಲೆ ಲಾಸ್ಟ್‌ಗೆ ಎಲ್ಲಾರು ಕೇಕ್ ಎಲ್ಲ ತಿಂದು ಎಲ್ಲ ಮಾಡಿ, ಇನ್ನೇನ್ ಟೈಮ್ ಬೇರೆ ಆಗ್ಬಿಟ್ಟಿತ್ತು. ಎಲ್ಲ ಊಟ ಮಾಡ್ಕೊಂಡು ಹೊರಡೋಣ ಅಂದ್ಬಿಟ್ಟು ಎಲ್ಲರೂ ಊಟ ಮಾಡಕ್ ಹೋದ್ವಿ. ಊಟ ಮುಗಿಸ್ಕೊಂಡು ನನ್ ಮಗಳು ನೋಡಿ ಅವ್ರ ಸ್ಕೂಲಲ್ಲಿ ಏನೇನ್ ಹೇಳ್ಕೊಟ್ಟಿದ್ರು, ಎಕ್ಸರ್ಸೈಸ್ ಎಲ್ಲ ಮಾಡ್ಸಿದ್ರು ಅಂದ್ಬಿಟ್ಟು ಅವ್ರ ಅತ್ತೆ ಮಾವಂಗೆಲ್ಲ ತೋರಿಸ್ತಾ ಇದ್ಲು. ಹಂಗೆ ಅವ್ರು ಒಂದ್ ಯೋಗ ಹೇಳ್ಕೊಟ್ಟಿದ್ರು. ಆ ಅದನ್ನು ಮಾಡ್ತಾಳೆ ನೋಡಿ. ಈಗ ಹೇಳಿದ್ವಲ್ಲ ಈಗಿನ ಕಾಲದ ಮಕ್ಳಿಗೆ ಏನು ಹೇಳ್ಕೊಡಂಗೆ ಇಲ್ಲ. ಎಲ್ಲ ಅವರೇ ಮಾಡ್ಬಿಡ್ತಾರೆ. ಒಂದ್ಸರಿ ತೋರ್ಸಿದ್ರೆ ಮತ್ತೆ ಅದೇ ಮಾಡ್ತಾ ಇರ್ತಾರೆ. ಎಲ್ಲ ಹಂಗೆ ಮಾತಾಡ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಕುತ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.